ಆಸರೆ ಟಿವಿ ಎಲ್ಲ ವೀಕ್ಷಕರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ತಿರುಗಿ ಮತ್ತೊಂದು ಆವೃತ್ತಿ ಇಬ್ರಿಯ ಪತ್ರಿಕೆಯಿಂದ ನೀಡುತ್ತಿರುವಂಥ ಸತ್ಯವೇದ ಶಾಲೆಗೆ ಸ್ವಾಗತವನ್ನು ಕೋರುತ್ತೇನೆ. ಕಳೆದ ಸಂಚಿಕೆಗಳಲ್ಲಿ ನೀವು ಗಮನಿಸಿದಂಥ ದೇವರ ವಾಕ್ಯದ ಧ್ಯಾನಗಳು ನಿಮ್ಮ ಜೀವಿತದಲ್ಲಿ, ನಿಮ್ಮ ಆತ್ಮಿಕ ಜೀವಿತದಲ್ಲಿ ನಿಮಗೆ ಪ್ರಯೋಜನವಾಗಿದೆ ಎಂಬುದಾಗಿ ಕರ್ತನಲ್ಲಿ ನಂಬಿ ಮುಂದಿನ ಭಾಗಗಳನ್ನು ನಿಮ್ಮ ಮುಂದೆ ತಿಳಿಸಲು ಕರ್ತನಲ್ಲಿ ಇಚ್ಛಿಸುತ್ತೇನೆ. ಪ್ರವಾದಿಗಳಿಗಿಂತಲೂ ಶ್ರೇಷ್ಠನಾಗಿರುವ ಯೇಸು ಕ್ರಿಸ್ತನ ವಿಷಯವಾಗಿ ಅಪೊಸ್ತಲನಾದ ಪೌಲನು ಇಬ್ರಿಯ ಪತ್ರಿಕೆ 1ನೇ ಅಧ್ಯಾಯದ 1ನೇ ಭಾಗಗಳಲ್ಲಿ ತಿಳಿಯಪಡಿಸುವ 7 ಮುಖ್ಯವಾದ ವಿಚಾರಗಳಲ್ಲಿ ಮೊದಲನೆಯ ವಿಚಾರ ನಿಮ್ಮೊಂದಿಗೆ ನಾನು ಹಂಚಿಕೊಂಡೆ. ಯೇಸು ಕ್ರಿಸ್ತನು ಎಲ್ಲಕ್ಕೂ ಬಾಧ್ಯನಾಗಿದ್ದಾನೆ. ತಾವು ಮಾಡುವ ಸೇವೆಗಳಿಗೆ ಪ್ರತಿಫಲವನ್ನಷ್ಟೇ ಪ್ರವಾದಿಗಳು ಹೊಂದುವಾಗ ಎಲ್ಲ ಪ್ರವಾದಿಗಳಿಗೂ ಪ್ರತಿಫಲವನ್ನು ಹಂಚುವಂಥ ಎಲ್ಲಕ್ಕೂ ಬಾಧ್ಯನಾಗಿರುವ ಯೇಸು ಸ್ವಾಮಿಯ ಬಗ್ಗೆ ಎರಡನೇದಾಗಿ 7 ವಿಷಯಗಳಲ್ಲಿ ಎರಡನೇದಾಗಿ ಅಪೊಸ್ತಲನಾದ ಪೌಲನು ತಿಳಿಸುವಂಥ ಮಾತು 2ನೇ ವಾಕ್ಯದಲ್ಲಿ ನಾವು ಕಡೆಯ ಭಾಗದಲ್ಲಿ ನೋಡುತ್ತೇವೆ. ಈತನ ಮೂಲಕವೇ ಜಗತ್ತನ್ನು ಉಂಟು ಮಾಡಿದನು. ಪ್ರವಾದಿಗಳಿಗಿಂತ ಯೇಸು ಕ್ರಿಸ್ತನು ಅತಿ ಶ್ರೇಷ್ಠನಾಗಿದ್ದಾನೆ ಎಂಬುದನ್ನು ವಿಷಯವನ್ನು ಇಬ್ರಿಯರಿಗೆ ವ್ಯಕ್ತಪಡಿಸುವುದಕ್ಕಾಗಿ ಅಪೊಸ್ತಲನಾದ ಪೌಲನು ಹೇಳುವಂಥ 2ನೇ ವಿಷಯ, ಈತನ ಮೂಲಕವೇ ಜಗತ್ತನ್ನು ಉಂಟು ಮಾಡಿದನು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರತಿ ಒಂದು ಸೃಷ್ಟಿಯ ಹಿಂದೆ ಒಬ್ಬ ಸೃಷ್ಟಿಕರ್ತ ಇರ್ತಾನೆ. ಈ ಜಗತ್ತನ್ನು ಉಂಟು ಮಾಡಿದ ಕರ್ತನ ಬಗ್ಗೆ ಇಲ್ಲಿ ಅಪೊಸ್ತಲನಾದ ಪೌಲನು ಹೇಳುತ್ತಿದ್ದಾನೆ. ಪವಿತ್ರ ವಚನದಲ್ಲಿ ನಾವು ನೋಡುವುದಾದರೆ ಯೋಹಾನನ ಸುವಾರ್ತೆಯಲ್ಲಿಯೂ ಯೋಹಾನನ ಪತ್ರಿಕೆಯಲ್ಲಿಯೂ 1ನೇ ಅಧ್ಯಾಯಗಳಲ್ಲಿ ನಾವು ಗಮನಿಸುವಂಥದ್ದು, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಎಂಬುದಾಗಿ. ಪವಿತ್ರ ವಚನದಲ್ಲಿ ಎಫೆಸಿಯ ಪತ್ರಿಕೆ 3ನೇ ಅಧ್ಯಾಯವನ್ನು ನಾವು ಗಮನಿಸುವಾಗ ಅದರ 9ನೇ ವಚನದಲ್ಲಿ ಆತನ ಸೃಷ್ಟಿಯಲ್ಲಿ ಆತನಿಗೆ ಇದ್ದಂಥ ವೈಭವದ ಕುರಿತಾಗಿ ಹೇಳುವಂಥ ಮಾತುಗಳು ನಾವು ನೋಡಬಹುದು. ನಾನು ಕ್ರಿಸ್ತನ ಅಪ್ರಮೇಯವಾದ ಐಶ್ವರ್ಯದ ವಿಷಯವಾದ ಶುಭ ಸಮಾಚಾರವನ್ನು ಅನ್ಯ ಜನರಿಗೆ ಪ್ರಸಿದ್ಧಿಪಡಿಸುವ ಹಾಗೆ ಸಮಸ್ತವನ್ನು ಸೃಷ್ಟಿಸಿದ ದೇವರಲ್ಲಿ ಆದಿಯಿಂದ ಮರೆಯಾಗಿದ್ದ ಮರ್ಮವು ಪ್ರಕಟವಾಗುವ ವಿಧ ಎಂಥದೆಂಬುದು ತಿಳಿಸುವ ಹಾಗೆಯೇ ದೇವಜನರೊಳಗೆ ಅತ್ಯಲ್ಪನಾದ ನನಗೆ ಅನುಗ್ರಹಿಸೋಣವಾಯಿತು ಎಂಬುದಾಗಿ ನಾವು ನೋಡುತ್ತೇವೆ. ಎಫೆಸಿಯ ಪತ್ರಿಕೆಯಲ್ಲಿ ಕೂಡ ಅಪೊಸ್ತಲನಾದ ಪೌಲನು ಕರ್ತನಾದ ಯೇಸು ಕ್ರಿಸ್ತನಿಗೆ ಸೃಷ್ಟಿಯ ಕಾರ್ಯದಲ್ಲಿ ಇದ್ದಂಥ ಆ ಒಂದು ವೈಭವದ ಕುರಿತಾಗಿ ಎಲ್ಲಿ ಆತನು ಪ್ರಕಟಿಸ್ತಾ ಇದ್ದಾನೆ. ಅದೇನೆಂದರೆ ಸಮಸ್ತವನ್ನು ಸೃಷ್ಟಿಸಿದ ದೇವರಲ್ಲಿ ಆದಿಯಿಂದ ಮರೆಯಾಗಿದ್ದ ಮರ್ಮ, ಆದಿಯಿಂದ ಮರೆಯಾಗಿದ್ದ ಮರ್ಮ. ಸೃಷ್ಟಿಯ ಕ್ರಮದಲ್ಲಿ ನಾವು ಆದಿಕಾಂಡದಿಂದ ಪರಿಶೋಧಿಸುವಾಗ ದೇವರು ಸಮಸ್ತವನ್ನು ಉಂಟು ಮಾಡುವಂಥ ಸಮಯದಲ್ಲಿ ತಂದೆಯಾದ ದೇವರ ಜೊತೆಯಲ್ಲೇ ಅಥವಾ ಆತನಲ್ಲೇ ಮರೆಯಾಗಿದ್ದ ಮರ್ಮವಾಗಿತ್ತು ಕರ್ತನಾದ ಯೇಸು ಕ್ರಿಸ್ತನು ಅಥವಾ ದೇವಕುಮಾರನು. ಆದಿಯಲ್ಲಿ ವಾಕ್ಯವಿತ್ತು ಎಂಬುದಾಗಿ ಹೇಳುವಾಗ ಮನುಷ್ಯನ ಬಾಯಿಂದ ಒಂದು ಶಬ್ದವು ಹೊರಟು ಬರಬೇಕಾದರೆ ಆ ಶಬ್ದದ ಹಿಂದೆ ಮರ್ಮವಾಗಿರುವಂಥ ಒಂದು ಸಂಗತಿಯಾಗಿದೆ ಮನುಷ್ಯನ ಶ್ವಾಸ ಎಂಬುದು. ಮನುಷ್ಯನ ದೇಹದೊಳಗೆ ಇರುವಂಥ ಶ್ವಾಸವು ಆತನ ಬಾಯಿ ಮೂಲಕವಾಗಿ ಹೊರಟು ಬರುವಾಗಲೇ
ಶಬ್ದದ ಉತ್ಪತ್ತಿ ಉಂಟಾಗುವಂಥದ್ದು. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಎಂಬುದಾಗಿ ಪವಿತ್ರ ವಚನದಲ್ಲಿ ನಾವು ನೋಡುತ್ತೇವೆ. ಸರ್ವಶಕ್ತನಾದ ದೇವರು ಸೃಷ್ಟಿಯ ಸಮಯದಲ್ಲಿ ತನ್ನ ಮಗನ ಮೂಲಕವಾಗಿ ಸಮಸ್ತವನ್ನು ಉಂಟು ಮಾಡಿದನು ಎಂಬುದಾಗಿ ನಾವು ಪವಿತ್ರ ವಚನದಲ್ಲಿ ನೋಡಲು ಸಾಧ್ಯವಿದೆ. ಇಬ್ರಿಯ ಪತ್ರಿಕೆಯಲ್ಲಿ ನಾವು ಗಮನಿಸತಕ್ಕಂಥ ಕಾರ್ಯ, ಜಗತ್ತನ್ನು ಸೃಷ್ಟಿಸುವಂಥ ಸಮಯದಲ್ಲಿ ತಂದೆಯಾದ ದೇವರ ಒಳಗಿಂದ ಆತನ ಬಾಯ ಮೂಲಕವಾಗಿ ಹೊರಟು ಬಂದ ಆ ಶ್ವಾಸದಿಂದಲೇ ಈ ಪ್ರಪಂಚದಲ್ಲಿ, ಈ ಜಗತ್ತಿನಲ್ಲಿ ಸರ್ವವು ಸೃಷ್ಟಿಯಾಗಿತ್ತು. ಯೋಹಾನನ ಪತ್ರಿಕೆಯಲ್ಲಿ ಕೂಡ, ಯೋಹಾನನ ಸುವಾರ್ತೆಯಲ್ಲಿ ಕೂಡ ನಾವು ಈ ಸತ್ಯಾರ್ಥವನ್ನು ತಿಳಿಯಲಿಕ್ಕೆ ಸಾಧ್ಯವಿದೆ. ಇಲ್ಲಿ ಅಪೊಸ್ತಲನಾದ ಪೌಲನು ಉದ್ದೇಶಿಸುವಂಥ ಕಾರ್ಯ, ಎಲ್ಲ ಸೃಷ್ಟಿಗೂ ಆತನೇ ಕಾರಣಕರ್ತನಾಗಿ ಇರುವಾಗ ನಾವಲ್ಲಿ ನೋಡುತ್ತೇವೆ, ಈತನ ಮೂಲಕವೇ ಜಗತ್ತನ್ನು ದೇವರು ಉಂಟು ಮಾಡಿದ್ದಾನೆ. ಈತನ ಮೂಲಕವೇ ಜಗತ್ತನ್ನು ಉಂಟು ಮಾಡಿದ್ದಾನೆ. ಒಬ್ಬ ಪ್ರವಾದಿಯ ಕೆಲಸ ಏನಾಗಿದೆ? ಸೃಷ್ಟಿಕರ್ತನ ಕೆಲಸ ಏನಾಗಿದೆ? ಇಲ್ಲಿ ಒಬ್ಬ ಪ್ರವಾದಿಗೂ ಸೃಷ್ಟಿಕರ್ತನಿಗೂ ಮಧ್ಯದಲ್ಲಿ ಇರುವಂಥ ವ್ಯತ್ಯಾಸವನ್ನು ಸರಿಯಾದ ರೀತಿಯಲ್ಲಿ ನಾವು ಇಲ್ಲಿ ಗ್ರಹಿಸಬೇಕಾಗಿದೆ. ಮುಖ್ಯವಾಗಿ ನಾವು ತಿಳಿಯಬೇಕಾದಂಥ ಕಾರ್ಯ, ಸೃಷ್ಟಿಕರ್ತನಾದ ಒಬ್ಬ ದೇವರು ಇದ್ದಾನೆ ಎಂಬುದಾಗಿ ತಿಳಿಸುವಂಥ ಕೆಲಸವೇ ಒಬ್ಬ ಪ್ರವಾದಿಗೆ ಇರುವಂಥದ್ದು. ಇಲ್ಲಿ ನಾವು ಕೇಳುವಂಥ ಕಾರ್ಯ, ದೇವರು ಲೋಕವನ್ನು ಉಂಟು ಮಾಡಿದ್ದಾನೆ ಎಂದು ಪ್ರಚಾರ ಮಾಡುವಂಥ ಕೆಲಸವಾಗಿದೆ ಒಬ್ಬ ಪ್ರವಾದಿಯ ಕೆಲಸ. ದೇವರು ಸೃಷ್ಟಿ ಮಾಡಿದ್ದು ಏನೇನು ಎಂಬುದನ್ನು ಪ್ರಚಾರ ಮಾಡುವ ಅಥವಾ ಪ್ರಕಟಿಸುವಂಥ ಕೆಲಸವೇ ಒಬ್ಬ ಪ್ರವಾದಿಯ ಕೆಲಸ. ಆದರೆ ಸೃಷ್ಟಿಕರ್ತನಾದ ಎಲ್ಲಕ್ಕೂ ಒಡೆಯನಾಗಿರುವ ಯೇಸು ಕ್ರಿಸ್ತನು, ಆತನು ಎಲ್ಲವನ್ನ ಸೃಷ್ಟಿಸುವಂಥ ಸೃಷ್ಟಿಕರ್ತನಾಗಿ ಇದ್ದಾನೆ. ಪ್ರವಾದಿಯಾದ ಯೆರೆಮೀಯನು ಕೂಡ ತನ್ನ ಪ್ರವಾದನೆ ಗ್ರಂಥ 32ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ಆತನು ಹೇಳುವಂಥ ಮಾತು ನಾವು ಗಮನಿಸಬೇಕಾಗಿದೆ. ಯೆರೆಮೀಯನ ಗ್ರಂಥ 32ನೇ ಅಧ್ಯಾಯ ಅದರ 17ನೇ ವಚನದಲ್ಲಿ ಪ್ರವಾದಿಯಾದ ಯೆರೆಮೀಯನು ಈ ಪ್ರಕಾರವಾಗಿ ತಿಳಿಸ್ತಾನೆ. ಕರ್ತನಾದ ಯೆಹೋವನೇ, ಆಹಾ, ನೀನು ಭುಜವನ್ನೆತ್ತಿ ನಿನ್ನ ಮಹಾಶಕ್ತಿಯಿಂದ ಭೂಮಿಯಾಕಾಶಗಳನ್ನು ಸೃಷ್ಟಿಸಿದೆ ಎಂಬುದಾಗಿ. ಯಾವ ಕಾರ್ಯವೂ ನಿನಗೆ ಅಸಾಧ್ಯವಲ್ಲ. ಈ ವಾಕ್ಯವನ್ನು ಯಾಕೆ ನಿಮಗೆ ತಿರುಗಿ ಹೇಳುತ್ತಿದೆ ಅಂದರೆ, ಒಬ್ಬ ಪ್ರವಾದಿಯ ಕೆಲಸ ಏನು? ಇಬ್ರಿಯರ ದೃಷ್ಟಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನಿಗಿಂತಲೂ ಪ್ರವಾದಿಗಳಿಗೆ ಶ್ರೇಷ್ಠವಾದ ಒಂದು ಸ್ಥಾನ ಇದೆ ಎಂಬ ಅವರ ಮೂಢವಾದ ನಂಬಿಕೆಯನ್ನು ಮುರಿಯುವುದಕ್ಕಾಗಿ, ಹೊಡೆಯುವುದಕ್ಕಾಗಿ ಅಪೊಸ್ತಲನಾದ ಪೌಲನು ತಿಳಿಯಪಡಿಸುವಂಥ ಕಾರ್ಯ, ಈತನ ಮೂಲಕವೇ ಜಗತ್ತನ್ನು ಆತನು ಉಂಟು ಮಾಡಿದನು ಎಂಬುದಾಗಿ ಪತ್ರಿಕೆಯಲ್ಲಿ ಆತನು ಬರೆಯುವುದನ್ನು ನಾವು ನೋಡುತ್ತೇವೆ. ಪ್ರವಾದಿಯಾದ ಯೆರೆಮೀಯನು ಸೃಷ್ಟಿಕರ್ತನಾದ ದೇವರ ಕುರಿತಾಗಿ ಇಲ್ಲಿ ತಿಳಿಯಪಡಿಸ್ತಾ ಇದ್ದಾನೆ. ನಾವಲ್ಲಿ ಗಮನಿಸುವುದು ಹೀಗಾಗಿದೆ, ಕರ್ತನಾದ ಯೆಹೋವನೇ, ಪ್ರವಾದಿ ಕೂಗ್ತಾ ಇದ್ದಾನೆ, ಆಹಾ, ನೀನು ಭುಜವನ್ನು ಎತ್ತಿ ನಿನ್ನ ಮಹಾಶಕ್ತಿಯಿಂದ ಭೂಮಿಯಾಕಾಶಗಳನ್ನು ಸೃಷ್ಟಿಸಿದೆ. ಒಬ್ಬ ಪ್ರವಾದಿಯಾದ ವ್ಯಕ್ತಿಗೆ ಯಾವುದನ್ನು ಸೃಷ್ಟಿ ಮಾಡುವ ಶಕ್ತಿಯಿಲ್ಲ ಮತ್ತು ಅಧಿಕಾರ ಇಲ್ಲ. ಸೃಷ್ಟಿ ಮಾಡುವಂಥ ಶಕ್ತಿಯು ಅಧಿಕಾರವು ಇರುವಾತನು ಸೃಷ್ಟಿಕರ್ತನಾದ ದೇವರು ಮಾತ್ರ. ಹಾಗಾದರೆ ಇಬ್ರಿಯರೇ, ನೀವು ತಿಳಿದಿರಬೇಕು, ಯಹೂದಿಯರೇ ನೀವು ತಿಳಿದಿರಬೇಕು, ನೀವು ಗಣ್ಯರೆಂದೆಣಿಸುವ, ನೀವು ಶ್ರೇಷ್ಠರೆಂದೆಣಿಸುವ ಪ್ರವಾದಿಗಳಿಗಿಂತಲೂ ಶ್ರೇಷ್ಠನಾದವನೇ
ಎಲ್ಲವನ್ನ ಸೃಷ್ಟಿ ಮಾಡಿದ ಕರ್ತನು ಎಂಬುದಾಗಿ ಇಲ್ಲಿ ದೇವರ ಭಕ್ತನಾದ ಪೌಲನು ತಿಳಿಯಪಡಿಸ್ತಾ ಇದ್ದಾನೆ. ಆತದರಿಂದ ಒಬ್ಬ ಪ್ರವಾದಿಗೆ ಸೃಷ್ಟಿಕರ್ತನಾದ ದೇವರ ಕುರಿತಾಗಿ ಪ್ರಕಟಿಸುವುದು ಮತ್ತು ಆತನ ಪ್ರಚಾರ ಮಾಡುವುದಷ್ಟೇ ತನ್ನ ಕೆಲಸ, ತನ್ನ ಕರ್ತವ್ಯ. ತನ್ನ ಸೃಷ್ಟಿಯ ಕುರಿತಾಗಿ ಪ್ರಚಾರ ಮಾಡುವುದಕ್ಕಾಗಿ, ಅದನ್ನು ಘೋಷಿಸುವುದಕ್ಕಾಗಿ ಆಜ್ಞೆಯನ್ನು ಕೊಡುವಾತನಾಗಿದ್ದಾನೆ ಸೃಷ್ಟಿಕರ್ತನಾದ ದೇವರು. ನಾವು ಇಲ್ಲಿ ಅತಿ ಹೆಚ್ಚು ಗಮನಿಸಬೇಕಾದಂಥ ಕಾರ್ಯ, ಯಾವ ಪ್ರಕಾರ ಸೃಷ್ಟಿಕರ್ತನಾದ ಕರ್ತನಿಗೂ ದೇವರಿಗೂ ಮತ್ತೊಬ್ಬ ಪ್ರವಾದಿಗೂ ಸರಿಯಾದ ಸ್ಥಾನ ಕೊಡಲಿಕ್ಕೆ ಸಾಧ್ಯವಾಗ್ತದೆ. ಇಬ್ರಿಯರ ಹೃದಯದಲ್ಲಿ ಸ್ಥಾನಗೊಂಡಿರುವಂಥ ಯೇಸು ಕ್ರಿಸ್ತನಿಗಿಂತಲೂ ಮೇಲಾದ ಪ್ರವಾದಿಯ ಸ್ಥಾನವನ್ನು ಹೊಡೆದು ಹಾಕುವುದಕ್ಕಾಗಿ ಅಪೊಸ್ತಲನಾದ ಪೌಲನು ಪ್ರಯತ್ನಿಸುವುದನ್ನು ಇಲ್ಲಿ ನಾವು ನೋಡಲು ಸಾಧ್ಯವಾಗ್ತದೆ. ಯೇಸು ಕ್ರಿಸ್ತನಲ್ಲಿ ಇದ್ದ ವಿಶೇಷತೆಗಳಲ್ಲಿ ಎರಡನೇದಾಗಿ, 7 ವಿಷಯಗಳಲ್ಲಿ ಎರಡನೇದಾಗಿ ಪೌಲ ಇಲ್ಲಿ ತಿಳಿಯಪಡಿಸುವಂಥ ಮಾತು, ಈತನೇ ಆತನ ಮೂಲಕವೇ ಜಗತ್ತನ್ನು ಉಂಟು ಮಾಡಿದನು ಎಂಬುದಾಗಿ. ಒಂದು ಚಿಕ್ಕ ವಸ್ತುವನ್ನಾಗಲಿ, ಒಂದು ಚಿಕ್ಕ ಪಕ್ಷಿಯನ್ನಾಗಲಿ, ಒಂದು ಚಿಕ್ಕ ಪ್ರಾಣಿಯನ್ನಾಗಲಿ ಸೃಷ್ಟಿ ಮಾಡುವುದಕ್ಕೆ ಯಾವ ಪ್ರವಾದಿಯಿಂದಲೂ ಇದುವರೆಗೂ ಸಾಧ್ಯವಾಗಲಿಲ್ಲ. ಆದರೆ ಇಬ್ರಿಯರಿಗೆ ಪೌಲ ತಿಳಿಯಪಡಿಸುವಂಥ ಯೇಸು ಕ್ರಿಸ್ತನು ಪ್ರವಾದಿಗಳಿಗಿಂತಲೂ ಶ್ರೇಷ್ಠನು. ಯಾಕೆಂದರೆ ಆತನ ಮೂಲಕವೇ ಜಗತ್ತು ಉಂಟು ಮಾಡಲ್ಪಟ್ಟಿದೆ. ನಾನು ಈ ಮಾತುಗಳನ್ನು ನಿಮಗೆ ತಿಳಿಯಪಡಿಸುತ್ತಿರುವಾಗಲೇ ನಿಮ್ಮ ಆತ್ಮ ಮಂಡಲದಲ್ಲಿ ಕರ್ತನಾದ ಯೇಸು ಕ್ರಿಸ್ತನಿಗೆ ಇರುವಂಥ ಸ್ಥಾನ ಅತಿ ಶ್ರೇಷ್ಠವಾದ ಸ್ಥಾನ ಎಂಬುದನ್ನು ನಿರ್ಣಯಿಸಲಿಕ್ಕೆ ನಿಮಗೆ ಸಾಧ್ಯವಾಗುತ್ತಿದೆ ಎಂಬುದಾಗಿ ನಾನು ನಂಬುತ್ತೇನೆ. ಈ ವಿಷಯವನ್ನು ದೃಢಪಡಿಸುವುದರಲ್ಲಿ ಮೂರನೇದಾಗಿ ದೇವರ ಭಕ್ತನಾದ ಪೌಲನು ಪ್ರಯತ್ನಿಸುವಂಥ ಕಾರ್ಯ 3ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಅಲ್ಲಿ ಈ ಪ್ರಕಾರ ಬರೆಯಲ್ಪಟ್ಟಿದೆ, ಈತನು ದೇವರ ಪ್ರಭಾವದ ಪ್ರಕಾಶವಾಗಿದ್ದಾನೆ. ಈತನು ದೇವರ ಪ್ರಭಾವದ ಪ್ರಕಾಶವು. ಯೇಸು ಸ್ವಾಮಿಯ ಬಗ್ಗೆ ಅಪೊಸ್ತಲನಾದ ಪೌಲನು ವಿವರಿಸುವ 7 ವಿಷಯಗಳಲ್ಲಿ ಬಹಳ ಪ್ರಾಮುಖ್ಯವಾದ ಒಂದು ಅಂಶವಾಗಿದೆ. ಈಗ ನಾವು ಓದಿ ಕೇಳಿರುವ 3ನೇ ವಾಕ್ಯದಲ್ಲಿ ಒಳಗೊಂಡಿರುವಂಥ ಕಾರ್ಯ. ಅಪೊಸ್ತಲನಾದ ಪೌಲನು ಇಬ್ರಿಯರಿಗೆ ವ್ಯಕ್ತಪಡಿಸ್ತಾ ಇದ್ದಾನೆ, ಈತನು ದೇವರ ಪ್ರಭಾವದ ಪ್ರಕಾಶವಾಗಿದ್ದಾನೆ. ನಮಗೆ ಸೃಷ್ಟಿಯಲ್ಲಿ ಗೊತ್ತಿರುವಂಥ ಒಂದು ವಿಚಾರ ಪವಿತ್ರ ಬೈಬಲಿನ ಆದಿಕಾಂಡದಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಸೃಷ್ಟಿಯ ಕ್ರಮಗಳು ನಾವು ಕ್ರಮಬದ್ಧವಾದ ರೀತಿಯಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅದರ 3ನೆಯ ವಾಕ್ಯದಲ್ಲಿ ದೇವರು ಸೂರ್ಯ, ಚಂದ್ರ, ನಕ್ಷತ್ರಗಳನ್ನು ಉಂಟು ಮಾಡುವುದಕ್ಕಿಂತ ಮುಂಚಿತವಾಗಿಯೇ ಕರ್ತನು ಘೋಷಿಸುವ ಒಂದು ಮಾತನ್ನು ನಾವಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಆದಿಕಾಂಡ 1ನೇ ಅಧ್ಯಾಯ ಅದರ 3ನೇ ವಚನದಲ್ಲಿ ನಾವು ನೋಡುತ್ತೇವೆ, ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ಎಲ್ಲ ಸೃಷ್ಟಿಯ ಕ್ರಮದಲ್ಲಿ ಮೊಟ್ಟ ಮೊದಲು ಉಂಟಾಗಲಿ ಎಂಬುದಾಗಿ ದೇವರು ಹೇಳಿದಂಥ ಶಬ್ದ ಬೆಳಕಾಗಲಿ ಎಂಬುದಾಗಿ. ಈ ಬೆಳಕು ನಿಜವಾಗಿಯೂ ಏನಾಗಿತ್ತು? ಈ ಬೆಳಕು ನಿಜವಾಗಿಯೂ ಯಾರಾಗಿತ್ತು? ನಾವು ಮುಂದಿನ ಭಾಗಗಳನ್ನು ನೋಡುವಾಗ ಮುಂದಿನ ಭಾಗದಲ್ಲಿ ಆಕಾಶದಲ್ಲಿ ಹೊಳೆಯುವ ನಕ್ಷತ್ರಗಳಂತೆ ಹಗಲನ್ನು ಆಳುವುದಕ್ಕಾಗಿ ಸೂರ್ಯನನ್ನು, ರಾತ್ರಿಯನ್ನು ಆಳುವುದಕ್ಕಾಗಿ ಚಂದ್ರನನ್ನು, ನಕ್ಷತ್ರಗಳನ್ನು
ದೇವರು ಉಂಟು ಮಾಡಿದನು ಎಂಬುದಾಗಿ ನಾವು ಕೆಳಗಿನ ಭಾಗಗಳಲ್ಲಿ ನೋಡುತ್ತೇವೆ. 14ನೆಯ ವಚನದಿಂದ ನಾವು ಅದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಬಳಿಕ ದೇವರು ಆಕಾಶ ಮಂಡಲದಲ್ಲಿ ಬೆಳಕುಗಳು ಉಂಟಾಗಲಿ. ಅಲ್ಲಿ ನಾವು ವಿಶೇಷವಾಗಿ ತಿಳಿದಿರಬೇಕಾದಂಥ ಕಾರ್ಯ, 3ನೇ ವಾಕ್ಯದಲ್ಲಿ ದೇವರು ಆಜ್ಞಾಪಿಸಿದಂಥ ಬೆಳಕಿಗೂ 14ನೇ ವಚನದಲ್ಲಿ ದೇವರು ಉಂಟಾಗಲಿ ಎಂಬುದಾಗಿ ಹೇಳುವಂಥ ಬೆಳಕಿಗೂ ವ್ಯತ್ಯಾಸ ಇದೆ. ನೀವು ಪ್ರಾರ್ಥನೆಯಿಂದ ಸೂಕ್ಷ್ಮವಾಗಿ ಆ ವಾಕ್ಯವನ್ನು ಗಮನಿಸಿದರೆ 3ನೇ ವಾಕ್ಯದಲ್ಲಿ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು ಎಂಬುದಾಗಿ ನೋಡ್ತೇವೆ. ಆದರೆ 14ನೇ ವಚನದಲ್ಲಿ ನಾವು ನೋಡುವಂಥದ್ದು ಆಕಾಶ ಮಂಡಲದಲ್ಲಿ ಬೆಳಕುಗಳು ಉಂಟಾಗಲಿ ಎಂದು ದೇವರು ಹೇಳ್ತಾನೆ. ಅವು ಹಗಲಿರುಳುಗಳನ್ನು ಬೇರೆ ಬೇರೆ ಮಾಡಲಿ. ಅಂದರೆ ಹಗಲು ಹೊತ್ತನ್ನು ಆಳುವುದಕ್ಕಾಗಿ ದೇವರು ಸೂರ್ಯನನ್ನು ಸೃಷ್ಟಿ ಮಾಡುತ್ತಾನೆ. ರಾತ್ರಿಯ ಹೊತ್ತನ್ನು ಆಳುವುದಕ್ಕಾಗಿ ಚಂದ್ರ ನಕ್ಷತ್ರಗಳನ್ನು ದೇವರು ಉಂಟು ಮಾಡುತ್ತಾನೆ. ಆದರೆ 3ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಂಥ ಬೆಳಕು ಅದು ಯಾರು? ಇಲ್ಲಿ ಇಬ್ರಿಯ ಪತ್ರಿಕೆ 1ನೇ ಅಧ್ಯಾಯ ಅದರ 3ನೇ ವಾಕ್ಯದಲ್ಲಿ ನಾವು ನೋಡಿರುವಂಥ ವಿಷಯ ದಯವಿಟ್ಟು ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ತರುತ್ತೇನೆ. ಈತನು ದೇವರ ಪ್ರಭಾವದ ಪ್ರಕಾಶವು. ಹಾಗಾದರೆ ದೇವರ ಸೃಷ್ಟಿಯ ಕಾಲದಲ್ಲಿ ತಂದೆಯಾದ ದೇವರಿಗೆ ಸಮಸ್ತವನ್ನು ಉಂಟು ಮಾಡುವುದಕ್ಕಾಗಿ ದಾರಿ ತೋರಿಸಿದಂಥ, ಅದಕ್ಕೆ ಕಾರಣವಾದಂಥ, ಅದಕ್ಕೆ ಮೂಲಕವಾದಂಥ ಅತಿ ಪ್ರಭಾವವಾದ ಬೆಳಕಾಗಿತ್ತು ಕರ್ತನಾದ ಯೇಸು ಕ್ರಿಸ್ತನು. ಸೃಷ್ಟಿಯ ಸಮಯದಲ್ಲಿ ಸೃಷ್ಟಿಯು ಕ್ರಮಬದ್ಧವಾಗಿ ಉಂಟು ಮಾಡಲ್ಪಡುವುದಕ್ಕಾಗಿ ತಂದೆಯಾದ ದೇವರಿಗೆ ಮಾರ್ಗವಾಗಿ, ಮೂಲಕವಾಗಿ ಇದ್ದಂಥ, ಕಾರಣವಾಗಿ ಇದ್ದಂಥವನೇ ಬೆಳಕಾಗಿರುವ ಯೇಸು ಕ್ರಿಸ್ತನು. ಈ ಸಂಚಿಕೆಯಲ್ಲಿ ಈ 2 ವಿಷಯಗಳನ್ನು ನಾನು ನಿಮಗೆ ತಿಳಿಯಪಡಿಸುವಾಗ, ಮೊದಲನೇದಾಗಿ ಆತನ ಮೂಲಕವೇ ಜಗತ್ತನ್ನು ದೇವರುಂಟು ಮಾಡಿದ್ದಾನೆ. ಆ ವಿಚಾರವನ್ನು ಮತ್ತೊಮ್ಮೆ ಇನ್ನಷ್ಟು ಆಳವಾಗಿ ತಿಳ್ಕೊಳ್ಳುವಂಥ ರೀತಿಯಲ್ಲಿ ಸೃಷ್ಟಿಗೆ ಕಾರಣವಾದ ಬೆಳಕನ್ನು ಕುರಿತಾಗಿ ಆದಿಕಾಂಡ 1ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ನನ್ನ ಪ್ರೀತಿಯ ವೀಕ್ಷಕರಿಗೆ ಒಂದು ಮಾತನ್ನು ತಿಳಿಯಪಡಿಸಲಿಕ್ಕೆ ನಾನು ಇಚ್ಛಿಸ್ತೇನೆ. ನಿಮ್ಮ ಜೀವಿತಗಳಲ್ಲಿ ದೇವರಿಂದಾಗಬೇಕಾದ ಸೃಷ್ಟಿಯ ಕಾರ್ಯಗಳು ಇನ್ನೂ ಉಳಿದಿರುವುದಾದರೆ ಅದಕ್ಕೆ ಕಾರಣಕರ್ತನಾದವನು ಜಗತ್ತಿನ ಬೆಳಕಾಗಿರುವ ಯೇಸು ಕ್ರಿಸ್ತನೇ ಆಗಿದ್ದಾನೆ. ನಿಮ್ಮ ಜೀವಿತದಲ್ಲಿ ಇಲ್ಲದೆ ಇರುವುದನ್ನು ಉಂಟು ಮಾಡುವುದಕ್ಕೆ ಕಾರಣಕರ್ತನು ಯೇಸು ಕ್ರಿಸ್ತನೇ. ಸರ್ವ ಸೃಷ್ಟಿಗೂ ಮಾರ್ಗವನ್ನು ತೋರಿಸಿದವನು, ಸರ್ವ ಸೃಷ್ಟಿಗೂ ಕಾರಣಭೂತನಾದವನು ಯೇಸು ಕ್ರಿಸ್ತನೇ ಆಗಿದ್ದಾನೆ. ಇಬ್ರಿಯ ಪತ್ರಿಕೆಯಲ್ಲಿ ಅಂದ ಪ್ರಭಾವದ ಬೆಳಕಿನ ಕುರಿತಾಗಿ ಅಪೊಸ್ತಲನಾದ ಪೌಲ ತಿಳಿಯಪಡಿಸುವಾಗ, ವಿಶ್ವಾಸಿಗಳಾದ ನಾವು ಯಾರ ಮೇಲೆ ನಂಬಿಕೆ ಇಟ್ಟಿದ್ದೇವೆ ಎಂಬುದನ್ನು ಮತ್ತೊಮ್ಮೆ ನೀವು ತಿಳ್ಕೊಳ್ಳುವುದಕ್ಕೆ ಈ ಸತ್ಯವೇದ ಶಾಲೆಯ ಈ ಒಂದು ಸಂಚಿಕೆ ಪ್ರಯೋಜನವಾಗಲಿ ಎಂಬುದಾಗಿ ನಾನು ಶುಭ ಹಾರೈಸ್ತೇನೆ. ನಿಮ್ಮ ಜೀವಿತದಲ್ಲಿ ಯಾವುದಾದರೂ ಒಂದು ವಿಷಯದಲ್ಲಿ ಒಂದು ಸೃಷ್ಟಿಯು ನಡೆಯಬೇಕಾದರೆ, ಏನುವಿಲ್ಲದೆ ಇದ್ದಾಗ ಎಲ್ಲವನ್ನ ಉಂಟಾಗಲಿ ಎಂದು ಹೇಳಿದ ಒಂದೇ ಮಾತಿನಲ್ಲಿ ಸೃಷ್ಟಿ ಮಾಡಿದ ಕರ್ತನು ಇವತ್ತು ನಿಮ್ಮ ಕಡೆಯಲ್ಲೇ ಇದ್ದಾನೆ. ಈ ಮಾತುಗಳನ್ನು ನೀವು ಕೇಳುತ್ತಿರುವಾಗಲೇ ನಿಮಗೋಸ್ಕರ ಒಂದು ಸೃಷ್ಟಿಯನ್ನು ಮಾಡುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ಕಾರಣ, ಯೆರೆಮೀಯ ಪ್ರವಾದನೆಯಲ್ಲಿ ನಾವು ನೋಡಿದೆವು,
ಆತನು ಎಲ್ಲವನ್ನ ಸೃಷ್ಟಿಸಿದ ದೇವರೇ. ಆತನಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಈಗ ನಾನು ಪ್ರಾರ್ಥಿಸುವಂಥ ಸಮಯದಲ್ಲಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ, ನಿಮಗೋಸ್ಕರ ಎಲ್ಲವನ್ನ ಸೃಷ್ಟಿ ಮಾಡಲು ಶಕ್ತನಾದ ತಂದೆಯಾದ ದೇವರಿಗೆ ಬೆಳಕಾಗಿರುವ ಯೇಸು ಕ್ರಿಸ್ತನ ಮೂಲಕವಾಗಿ ನೀವು ಪ್ರಾರ್ಥಿಸಿ, ಖಂಡಿತವಾಗಿ ಕರ್ತನು ನಿಮ್ಮಲ್ಲಿ ಒಂದು ಸೃಷ್ಟಿಯ ಕಾರ್ಯವನ್ನು ನಡೆಸ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾ ಸಮುಣನಾದ ನಮ್ಮ ದೇವರೇ, ಸರ್ವ ಸೃಷ್ಟಿಗೂ ಒಡೆಯನು ಯಜಮಾನನೂ ಆಗಿರುವ ನಮ್ಮ ದೇವರೇ, ಈ ಸಮಯದಲ್ಲಿ ಕರ್ತನೆ, ಈ ಒಂದು ಸತ್ಯವೇದ ಶಾಲೆಯ ಸಂಚಿಕೆಯಲ್ಲಿ ನಿನ್ನ ವಾಕ್ಯಗಳನ್ನು ಗಮನಿಸುತ್ತಿರುವ ನಿನ್ನ ಎಲ್ಲ ಪ್ರಿಯ ದೇವರ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅವರ ಜೀವಿತದಲ್ಲಿ ಆಗಬೇಕಾದ ಕಾರ್ಯಗಳು ನಡೆಸಿಕೊಡುವುದಕ್ಕಾಗಿ, ಅವರ ಜೀವಿತದಲ್ಲಿ ಸೃಷ್ಟಿಯಾಗಬೇಕಾದ ಕಾರ್ಯಗಳು ಸೃಷ್ಟಿಯಾಗುವುದಕ್ಕಾಗಿ, ಇವತ್ತು ಬೆಳಕಾಗಿರುವ ಎಲ್ಲ ಸೃಷ್ಟಿಗೂ ಕಾರಣಭೂತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇವೆ. ನಿನ್ನ ಮಕ್ಕಳಲ್ಲಿ ದೇವರ ಕಾರ್ಯವು ನೆರವೇರಲಿ. ನಿನ್ನ ಮಕ್ಕಳನ್ನು ಯೇಸುವಿನ ನಾಮದಲ್ಲಿ ನಾವು ಆಶೀರ್ವದಿಸ್ತೇವೆ. ನಮ್ಮ ಪ್ರಾರ್ಥನೆ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ದೇವರು ನಿಶ್ಚಯವಾಗಿ ಈ ಸಂಚಿಕೆ ಮೂಲಕವಾಗಿ ನಮ್ಮನ್ನು ಆಶೀರ್ವದಿಸಲಿ. ಇಬ್ರಿಯ ಪತ್ರಿಕೆಯಿಂದಿರುವ ಈ ಸತ್ಯವೇದ ಶಾಲೆ ಮುಂದುವರಿಯುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮ ಭೇಟಿ. ವೀಕ್ಷಿಸಿರಿ ಸದಾ ಆಸರೆ ಟಿವಿ.